ನಮಸ್ಕಾರ ಕರ್ನಾಟಕ. ಹೇಳಲಾಗತೀರದ್ದು ಕಾವ್ಯಾಳ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಭಿಮಾನಿಗಳು, ಆಕೆಯ ಮನಸ್ಥಿತಿ ಅನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದ್ಬಿಟ್ಟಿನಿ. ಏನಪ್ಪ ಅಂದರೆ ಇವತ್ತು ಕರ್ನಾಟಕದೊಳಗೆ ನಮ್ಮ ಜನಗಳು ಒಂದು ಸಾರಿ ಏನಾದರೂ ಜೋಡಿಯಾಗಿ ನೋಡಿದ್ರಪ್ಪ ಅಂತಂದ್ರೆ ಆ ಜೋಡಿಯನ್ನು ಯಾವ ಕೋಡಿ ಬಂದ್ರೂ ಬದಲಾವಣೆ ಮಾಡೋಕ್ಕಾಗಲ್ಲ ಅನ್ನೋಕ್ಕೆ ಮತ್ತೊಂದು ಸಾಕ್ಷಿ. ಏನಪ್ಪ ಅಂದರೆ ಇವತ್ತು ಕಾವ್ಯ ಏನು ಮಾಡಿದರೂ ಕೂಡ ಇದು ಗಿಲ್ಲಿಗಾಗೇ ಮಾಡ್ಯಾಳ, ಇದು ಗಿಲ್ಲಿಗೋಸ್ಕರ ನೆನೆಸ್ಕೊಂಡೇ ಮಾಡ್ಯಾಳ. ಒಟ್ಟು ಕಾವ್ಯಾಳನ್ನು ಎಲ್ಲಿ ಯಾವ ಕಾರ್ಯಕ್ರಮದಾಗ ಬಿಡವಳ್ರು, ಮತ್ತು ಆಕೆ ಏನು ಇನ್ಸ್ಟಾಗ್ರಾಮ್ ಒಳಗೆ ಏನು ಪೋಸ್ಟ್ ಮಾಡಿದ್ರು ಕೂಡ ಬಿಡವಳ್ರು ಒಟ್ಟು. ಸೊ ಅಷ್ಟರ ಮಟ್ಟಿಗೆ ಗಿಲ್ಲಿ ಕಾವ್ಯ ಅಭಿಮಾನಿ ಬಳಗ ಒಂದು ನಿಂತು ಬಿಟ್ಟಾರೆ. ಇವರೆಲ್ಲ ತಯಾರಾಗಿಬಿಟ್ರಿ. ಸದ್ಯ ಗಿಲ್ಲಿ ಕಾವ್ಯನ ಮದುವೆ ಮಾಡಿಸೇ ತೀರ್ತು ನಾವು. ಅವನ ಜಗತ್ತಿನ ಮ್ಯಾಗ ಜಗತ್ತು ಬೀಳು, ಮನೆ ಮ್ಯಾಗ ಮನೆ ಬೀಳು, ಮನಸ್ಸು ಮ್ಯಾಗ ಮನಸ್ಸು ಹೋಗಿ ಬಿಡ್ಬೇಕು. ಈಗ ಸದ್ಯ ಅವರಿಬ್ಬರು ಮದುವೆ ಆಗ್ಬೇಕು. ನಮ್ಮ ಮನೆತನ ಹೆಂಗಾರ ಹಾಳಾಗೋರು, ಒಟ್ಟು ಅವರಿಬ್ಬರು ಚಲೋ ಇರಬೇಕು. ನಮ್ಮ ಪ್ರೀತಿಗಳೇ ಒಯ್ಕಂತ ಹೋಗ್ಯಾವ, ನಿಮ್ಮ ಅವನು ಅವ್ರ ಪ್ರೀತಿಯರ ಸಿಗಲಿ, ಅವರಿಬ್ಬರು ಪ್ರೀತಿ ಮಾಡಿಲ್ಲ ಅಂದ್ರೆ ನಾವು ಮಾಡಿಸ್ತೀವಿ ಅನ್ನೋ ರೇಂಜಿಗೆ ನಿಂತು ಬಿಟ್ಟಾರೆ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಕಾತರದೊಂದು ಕಾಯಕ್ಕೆ ಹಚ್ಚಿಬಿಟ್ಟಾರೆ ಈ ಗಿಲ್ಲಿ ಮತ್ತು ಕಾವ್ಯ ಲವ್ ಸ್ಟೋರಿ. ಆದರೆ ಇವರಿಬ್ಬರು ಮತ್ತೆ ನಿಜವಾಗ್ಲೂ ಪ್ರೀತಿ ಐತೋ ಇಲ್ಲೋ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಕೆಲವೊಂದು ವಿಚಾರಗಳನ್ನು ಟ್ರೋಲ್ ಮಾಡೋದ್ರ ಮುಖಾಂತರ ಇವರಿಬ್ಬರು ಮಧ್ಯೆ ಪ್ರೀತಿ ಐತಲೇ ತ್ವರ್ಗಿಸೋಳೆ ಮಕ್ಕಳಿಗೆ ಗೊತ್ತಿಲ್ಲ, ನಿಮಗೆ ಒಳಗೊಳಗೆ ನಡೆದೈತೆ, ನಿಮಗೆ ಗೊತ್ತಿಲ್ಲ ಅಂತಕ್ಕಂಥ ವಿಚಾರಗಳು ಭಾಳ ಹೊರಗೆ ಬರಕತ್ತಿಬಿಟ್ಟ. ಉದಾಹರಣೆಯಾಗಿ ನಿನ್ನೆ ಒಂದು ಪೋಸ್ಟ್ ಬಿಟ್ಟಳ ಪಾಪ ಕಾವ್ಯ ಶೈವ ಎನ್ನುವಂತಹ ಒಂದು ಅಕೌಂಟ್ ಒಳಗೆ ಹಾಕಿ ಬಿಟ್ಟಾಳೆ. ಏನಪ್ಪ ಅಂದ್ರೆ ವಿರಹವನ್ನು ನಾ ತಾಳಲಾರೆ, ಸಾವಿಗೂ ನಾ ಅಂಜಲಾರೆ ಎನ್ನುವಂತಹ ಒಂದು ಹಾಡು ಬಿಟ್ಟಾಳ. ಅದಾದ ನಂತರ ಅದಕ್ಕೆ ಎಲ್ಲ ಕಡೆ ಅತ್ತಿಗೆ ಏನೋ ಸಿಗ್ನಲ್ ಕೊಡಾಕತ್ತಾಳ, ಅಣ್ಣ ಫುಲ್ ಬ್ಯುಸಿ ಆದೇನ, ಸಿಗುವಲ್ಲ, ಆಕಿಗೆ ಭಾಳ ವಿರಹ ಆಗೈತಿ, ತಾಳದಾಗೋಲ್ತಂತ, ಯಾವಾಗ ಸಿಕ್ಕನೋ ಗಿಲ್ಲಿ ಅಣ್ಣ ಅಂತೇಳಿ ಗಿಲಿ ಕಮೆಂಟ್ ಹಾಕ್ಬಿಟ್ಟಾರೆ. ಏನು ಮಾತಾಡೋಕ್ಕೆ ಬರೋಂಗಿಲ್ಲ. ಅದ್ಭುತವಾಗಿರುವಂಥ ಅಭಿಮಾನಿಗಳ ಕೋರಿಕೆ, ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ. ಈಗ ಅವರಿಗೆ ಅದು ಪ್ರೀತಿ, ಅದು ಅವ್ರು ಮಾಡ್ತಾ ಇದ್ದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅವರಿಬ್ಬರ ಮೇಲೆ ಜನರಿಗಂತೂ ಫುಲ್ ಲವ್ ಆಗಿಬಿಟ್ಟೈತಿ. ಮತ್ತು ಅವ್ರನ್ನ ಬೇರೆ ಸಪ್ರೇಟ್ ಅಲ್ಲ, ಅವರಿಬ್ಬರು ಲವ್ ಮಾಡ್ಬೇಕನ್ನೋದ್ರ ಮೇಲೆ ಲವ್ ಆಗಿಬಿಟ್ಟೈತಿ ಇವ್ರಿಗೆ. ಸೊ ಹಂಗೆ ಹೇಳಕ್ಕೆ ಈ ಕಡೆ ಗಿಲ್ಲಿ ನೋಡಿದ್ರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಕಾವು ಅಂತೇಳಿ ಕರೆಯಕೈತಿ ಬಿಟ್ಟಾರೆ. ಮೊನ್ನೆ ಗೃಹ ಸಚಿವರು ನಿಂತ್ಕೊಂಡಾರ, ಆ ಪಕ್ಕದಾಗ ಕೂಡ ಮಾತಾಡೋಕ್ಕೆ ಚೆನ್ನಾಗಿ ಕಾವು ಅಂತಾರೆ. ಮೊನ್ನೆ ಹೋಳಿ ಹಬ್ಬದೊಳಗೆ ಹೋಗ್ಯಾನ, ಅಲ್ಲಿ ಕೂಡ ಕಾವು ಅಂತ ಕೂಗಕತ್ತಾರೆ. ಎಲ್ಲಿ ಹೋದ್ರೂ ಕೂಡ ಗಿಲ್ಲಿ ಹೋದ್ರೆ ಕಾವು ಹೋದ್ರೆ ಗಿಲ್ಲಿ. ದೊಡ್ಡ ಮನೆ ಹಬ್ಬದೊಳಗೂ ಕೂಡ ಅವರಿಬ್ಬರು ಜೋಡಿ ನೀವು ನೋಡಿರ್ಬೋದು. ಇಬ್ಬರು ಕೂಡ ಮಸ್ತ್ ಮಾತಾಡಿದ್ರೆ ಎಲ್ಲರಿಗೂ ಕೂಡ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿಕ್ತು. ಬಟ್ ಇಲ್ಲಿ ಏನಾಗ್ಬಿಡುತ್ತೆ, ಇತ್ತೀಚೆಗೆ ಒಂದು ಇಂಟರ್ವ್ಯೂ ಒಳಗಡೆ ಕಾವ್ಯ ಹೇಳ್ತಾಳೆ, ಏನಪ್ಪ ಅಂದರೆ ಇತ್ತೀಚೆಗೆ ನಾ ಏನೂ ಮಾಡೋಂಗಿಲ್ಲ, ನನ್ನ ಪಾಡಿಗೆ ನಾನು ಸೋಷಿಯಲ್ ಮೀಡಿಯಾದೊಳಗೆ ಏನಾರು ಒಂದು ವಿಡಿಯೋ ಹಾಕಿದ್ದು ಅನ್ಕೋರಿ, ಅದನ್ನು ಒಯ್ದು ಇನ್ನೊಂದಕ್ಕೆ ಏನೋ ಕನೆಕ್ಟ್ ಮಾಡೋದು, ಅಥವಾ ಅದಕ್ಕೊಂದು ಸಾಂಗ್ ಕೂಡಿಸಿ ನಮ್ಮಿಬ್ಬರನ್ನು ಕೂಡಿಸಿಬಿಡೋದು, ಎಲ್ಲಿಂದಲೋ ಕನೆಕ್ಷನ್ ಮಾಡ್ತಾರೆ. ಅಂದರೆ ಕೆಲವೊಂದು ಫೋಟೋಸ್ಗಳು ನಿಮ್ಮ ಕಣ್ಮುಂದೆ ಬರಾಕತ್ತವೆ. ಈಗ ಒಂದೊಂದು ಫೋಟೋ ಒಂದೊಂದು ಸೀನ್ ಕೂಡ ಆ ಬಟ್ಟೆನೂ ಕೂಡ ಮ್ಯಾಚ್ ಮಾಡ್ಯಾರ. ಅದು ಹೆಂಗೆ ಹುಡುಕ್ತಾರೋ ಗೊತ್ತಿಲ್ಲ. ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಹಚ್ಕೊಂಡಿದ್ದಾರಂತ ಗಿಲ್ಲಿ ಮತ್ತು ಕಾವ್ಯ ಅಭಿಮಾನಿಗಳು. ಇವರಿಬ್ಬರ ಜೋಡಿಯನ್ನು ನಾವು ಮದುವೆ ಮಾಡಿನೇ ತೀರಿಸ್ತೀವಿ, ಒಟ್ಟು ಇವ್ರನ್ನ ಬಿಡಂಗಲ್ಲಿ, ಇವರಿಬ್ಬರನ್ನ ಕರ್ಕೊಂಬಂದು ಮದುವೆ ಮಾಡ್ಸತ್ತ ನಮ್ಗೆ ಸಮಾಧಾನ ಇಲ್ಲ ಅನ್ನೋಂಥ ವಿಚಾರದೊಳಗೆ ನಿಂತು ಬಿಟ್ಟಾರ. ಅಬ್ಬಬ್ಬಬ್ಬಬ್ಬ. ಆದರೂ ಕೂಡ ನೀನು ಶಾಣೆ, ಈ ವರ್ಷ ಬಿಗ್ ಬಾಸ್ ಕ್ರೇಜು ನಾನು ಯಾವ ವರ್ಷನೂ ನೋಡಿಲ್ಲಪ್ಪ ಅವನು. ಆದರೆ ಈ ಕ್ರೇಜ್ ಮುಂದೆ ಯಾವ ಬಿಗ್ ಬಾಸ್ ಸೀಸನ್ಗೂ ಬರೋಂಗಿಲ್ಲ, ಬರುವಂಥದ್ದು ಕೂಡ ಲಕ್ಷಣಗಳು ಕಾಣಿಸವಲ್ಲವು. ಹಿಂದೇನೂ ಇರಲಿಲ್ಲ, ಈಗೂ ಇಲ್ಲ, ಮುಂದೇನೂ ಇರೋದಲ್ಲ ಬಿಡ. ಅಷ್ಟರ ಮಟ್ಟಿಗೆ ಕ್ರೇಜ್ ಇವರಿಬ್ಬರದು ಹೊಂಟು ಬಿಟ್ಟೈತೆ. ಆದರೂ ಕೂಡ ಇವರಿಬ್ಬರು ಪ್ರೇಮಿಗಳು. ಈಗ ಭಾಳ ಜನ ಏನಾಗ್ಬಿಟ್ರಪ್ಪ ಅಂದ್ರೆ ಪ್ರೇಮಿಗಳಿಗೋಸ್ಕರನೇ ಕೆಲವೊಬ್ಬರು ಧಾರಾವಾಹಿಗಳಾಗಿರ್ಬೋದು, ಸಿನಿಮಾ ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಇನ್ನಿತರ ಹಲವಾರು ಸಿಚುವೇಶನ್ಗಳಲ್ಲೂ ಕೂಡ ಈ ಪ್ರೇಮಿಗಳು ಇದ್ದೇ ಇರ್ತಾರೆ. ಸೊ ಹಂಗಾಗಿ ಇವರಿಬ್ಬರು ಪ್ರೇಮ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಜನಗಳು ಮಾತ್ರ ಇವರಿಬ್ಬರು ಪ್ರೇಮಿಗಳೇ ಅಂತೇಳಿ ಎಲ್ಲ ಕಡೆ ಊತಿ ಬಿತ್ತಾಕತ್ತಿಬಿಟ್ಟಾರೆ. ಸೊ ಅಷ್ಟರ ಮಟ್ಟಿಗೆ ಇವರಿಬ್ಬರದು ವಿಚಾರ ನಡೆದೈತಿ. ಇದು ಮುಂದಿನ ದಿನಮಾನಗಳಲ್ಲಿ ಏನು ಆಕ್ಕೈತಿ ಏನಿಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ಆಕಿಗಂತೂ ಈ ಸದ್ಯ ಆಕಿನ ಮನಸ್ಥಿತಿ ಯಾರು ಅರ್ಥ ಮಾಡ್ಕೊಳಕತ್ತಿಲ್ಲ, ಆಕಿನ ಪರಿಸ್ಥಿತಿನೂ ಯಾರು ಅರ್ಥ ಮಾಡ್ಕೊಳಕ್ಕೆ ಸರಿಯಿಲ್ಲ. ಒಟ್ಟು ಇವ್ರ ಮನಸ್ಥಿತಿ ಹೆಂಗೆ ತಿಳಿದೈತಿ ಹಂಗೆ ಮಾಡಕಚ್ಚಿಬಿಟ್ಟಾರೆ. ಇವರಿಬ್ಬರು ಫೋಟೋ ಎಡಿಟ್ ಮಾಡಿಬಿಡೋದು, ಈ AI ಬಂದ್ಮಗಂತೂ ತಿಳ್ಕೊಳ್ಳೋದಂಗೆ ಆಗ್ಬಿಟ್ಟಿನಿ ನಾನು. ಇವು ಕರೆವಂದ್ರೆ ಮದುವೆ ಆಗ್ಯಾರೋ, ಏನು ಕರೆವಂದ್ರೆ ಟ್ರಿಪ್ ಮಾಡ್ಯಾರೋ, ಇದು ಸುಳ್ಳು ಯಾವುದು ಸತ್ಯ ಯಾವ ಅನ್ನೋದನ್ನು ತಿಳ್ಕೊಳ್ಳೋದಷ್ಟು ತಿಳ್ಕೊಳ್ಳೋದಂಗೆ ಆಗ್ಬಿಟ್ಟಿನಿ. ಯಾಕಪ್ಪ ಅಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಇರ್ತಾವೆ ಮರ ವೀಡಿಯೋವು. ಯಪ್ಪ ಶಿವ ಅವನು ಯಾವತ್ತು ಕಂಡಿಡ್ದ ನಮ್ಮ ಪುಣ್ಯಾತ್ಮ ಶಿವ, ಎಲ್ಲಿಂದ ಬಂದಿಲ್ಲ ಕೊಡೆವನು ಅವನ ನಮ್ಮ ಜೀವ ತಿನ್ನಕ್ಕೆ. ನಮ್ಗೆ ಯಾವುದು ಸತ್ಯ ಅನ್ನೋದು ಗೊತ್ತಾಗಲ್ತ. ರಶ್ಮಿಕಾ ಮಂದಣ್ಣ ಮತ್ತು ಯಾರಪ್ಪ ಅಂತ ಹೆಸರು ವಿಜಯ್ ದೇವರಕೊಂಡ ಮದುವೆ ಆಗೈತಿ, ಮದುವೆಗಿನ ಮುಂಚೆನೇ ಕೆಲವೊಂದು ಫೋಟೋಸ್ ಬಂದುಬಿಟ್ಟು ಯಾವುದು ಸತ್ಯ ಯಾವುದು ಸುಳ್ಳು ತಿಳ್ಕೊಳ್ಳೋದಂಗೆ ಆಗ್ಬಿಟ್ಟು ತಿಳ್ಕೊಲಾರ್ದ. ಅಷ್ಟರ ಮಟ್ಟಿಗೆ ಕನ್ಫ್ಯೂಸ್ ಮಾಡುವಂಗೆ ಬಂದುಬಿಟ್ಟದ. ಇದರೊಳಗೆ ಕುಂದಿರಿಸ್ತಾರೆ ಕಾವ್ಯ ಗಿಲ್ಲಿಯನ್ನು ಜೊತೆ ಮಾಡಿ ಕುಂದಿರಿಸ್ತಾರೆ. ಅವರಿಬ್ಬರು ಡ್ರೆಸ್ ಸಿಂಕ್ ಮಾಡ್ತಾರೆ, ಕಲರ್ ಚೇಂಜ್ ಮಾಡ್ತಾರೆ,
ಅವರಿಬ್ಬರು ಟ್ರಿಪ್ ಹೋಗ್ಯಾರಂತ ವಿಡಿಯೋ ತೋರಿಸ್ತಾರೆ, ಇಬ್ಬರು ಫೋನ್ಯಾಗ ಮಾತಾಡ್ರಿ ಅಂತೇಳಿ ಅದನ್ನು ಆಡಿಯೋನು ಹಾಕ್ತಾರೆ. ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಸುಡುಗಾಡು, ಯಾವುದು ದುನಿಯೋ ಒಂದು ಅರ್ಥ ಆಗೋಲ್ತವ ನಾವು. ಆದರೂ ಇವರಿಬ್ಬರು ಕ್ರೇಜ್ ಮಾತ್ರ ಸತ್ಯ, ಕ್ರೇಜ್ ಇರೋ ಸತ್ಯ. ಬಟ್ ಈ ಫೋಟೋಸ್ ಯಾವ ಸತ್ಯ ಯಾವ ಸುಳ್ಳು ಅನ್ನೋದು ಗೊತ್ತಾಗೋಲ್ತು. ಇದು ಹೆಂಗೆ ತಿಳ್ಕೊಬೇಕು ಅನ್ನೋದಕ್ಕಾರ ಇನ್ನೊಂದು ಆ್ಯಪ್ ಕಂಡು ಮರೆ, ಅಷ್ಟರ ಮಟ್ಟಿಗೆ ಕನ್ಫ್ಯೂಸ್ ಆಗಿಬಿಟ್ಟಿನಿ ನಾನು ನಿಜವಾಗ್ಲೂ ಮರೆ. ಇವರಿಬ್ಬರು ಕ್ರೇಜ್ ಇರೋದಂತ ನಿಜ, ಬಟ್ ಈ AI ಅಷ್ಟು ಕನ್ಫ್ಯೂಸ್ ಆಗಿನ ಅನ್ನೋದು ಕೂಡ ಅಷ್ಟೇ ನಿಜ. ಅದು ಎಲ್ಲ ವಿಚಾರದಲ್ಲಿ, ಇವರಿಬ್ಬರು ವಿಚಾರದಲ್ಲಿ ಅಂತಲ್ಲ, ರಾಜಕೀಯ ವಿಚಾರಗಳಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಪರಿಣಾಮ ಬೀರಿಬಿಟ್ಟೈತೆ. ಎಲ್ಲ ವಿಚಾರದೊಳಗೂ ಫುಲ್ಲು ಕನ್ಫ್ಯೂಸ್ ಮಾಡೋಕೈತೈತಿ. ಇದು ಮುಂದೆ ಏನೇನು ತಗೊಂಡು ಹೋಗ್ತೈತೆ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ತಿಕ್ಕೋಳಿ ಮಾಡ್ದಂಗೆ ಅಂತೂ ಮಾಡೋಕೈತೈತಿ AI ಎಲ್ಲರನ್ನೂ. ಅದು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಗಿಲ್ಲಿ ಕಾವ್ಯ ವಿಚಾರಕ್ಕೆ ಬಂತಪ್ಪ, ಇವರಿಬ್ಬರು ಪ್ರೇಮಿಗಳಿಗೆ ಮದುವೆ ಮಾಡ್ಸೋತಾನೆ ಜನ ಅಂತ ಬಿಡೋಕ್ಕೆ ತಯಾರಿಲ್ಲ. ಅಷ್ಟರ ಮಟ್ಟಿಗೆ ಇವರಿಬ್ಬರಿಗೆ ಮದುವೆ ಮಾಡಿಸ್ಬೇಕಂತ ತಯಾರಾಗ್ಬಿಟ್ರೆ. ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ, ಆಕೆ ಪಾಪ ನಾನು ಏನು ಮಾಡೋಕ್ಕೂ ನಾನು ಒಂದು ಲೈಕ್ ಮಾಡೋಕ್ಕೂ ಇಲ್ಲ, ಒಂದು ಕಮೆಂಟ್ ಮಾಡೋಕ್ಕೂ ಇಲ್ಲ. ಒಂದು ಪೋಸ್ಟ್ ಹಾಕಿರ್ ಕೂಡ, ಒಂದು ಕಾಫಿಗೆ ಹೋಗೋಣವಾ ಅಂತೇಳಿ ಒಂದು ಕಾಫಿ ಹಿಡ್ಕೊಂಡು ಫೋಟೋ ಹಾಕ್ಯಾಳ. ಅದನ್ನು ಬಿಗ್ ಬಾಸ್ ಮನೆಯೊಳಗೆ ಇವರಿಬ್ಬರು ಕಾಫಿ ಕುಡಿತಕ್ಕಂಥ ಫೋಟೋ ತಗೊಂಡು ಅದಕ್ಕೊಂದು ಅಟ್ಯಾಚ್ ಮಾಡಿ ಹಾಕಿಬಿಟ್ಟಾರೆ. ಗಿಲ್ಲಿ ಕಾವು ಅಂತೇಳಿ. ಅಬ್ಬಾ ಎಲ್ಲಿಂದ ಎಲ್ಲಿಗೆ ಸಿಂಕ್ ಮಾಡ್ತಾರಪ್ಪ. ಹಳೆ ವಿಡಿಯೋ ಎಲ್ಲಿ ಸಿಗ್ತಾವೆ, ಹಳೆ ಫೋಟೋ ಎಲ್ಲಿ ಸಿಗ್ತಾವೆ, ಒಂದು ಅರ್ಥ ಆಗಲಾರ್ದಂಗೆ ಆಗ್ಬಿಟ್ಟೈತೆ. ಆದರೂ ಕೂಡ ಇವರಿಬ್ಬರು ಕ್ರೇಜು ಒಂಥರ ಖುಷಿ ಮನುಷ್ಯಾಗ. ಅದು ಹೊಸ ಪ್ರೇಮಿಗಳಿಗಾಗಿರ್ಬೋದು, ಹಳೆಯ ಪ್ರೇಮಿಗಳಿಗಾಗಿರ್ಬೋದು. ಯಾಕೆ ಹಳೆಯ ಪ್ರೇಮಿಗಳು ಏನಂತಾರೆ, ನಮಗಾರ ಸಿಕ್ಕಿಲ್ಲ ವೈಕೆಂಟ್ ಹೋಗೈತಿ ನಾವು, ಅವ್ರಿಗಾರ ಸಿಗಿಲ್ಲ ಅಂತ. ಹೊಸ ಪ್ರೇಮಿಗಳಂದ್ರೆ ನಾವು ಹಿಂಗೆ ಇರಬೇಕು, ನಾವು ಬಡನ ಬಿಗ್ ಬಾಸಿಗೆ ಹೋದ್ರೆ ಹಿಂಗೆ ಮಾಡ್ಬೇಕು ನೋಡು, ನನಗೂ ಒಂದು ಜೋಡಿ ಸಿಗಬೇಕು ನೋಡು. ಇನ್ನು ಹೊಸ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನಾವು ಇದ್ರಂಗೆ ಯಾವುದೋ ಒಂದು ಟ್ರ್ಯಾಕ್ ಓಪನ್ ಮಾಡಿದ್ರೆ ನಮ್ಮದು ಬಿಗ್ ಬಾಸ್ ಮುಗಿದ ಮಗನೂ ಭಾಳ ದೊಡ್ಡ ಕ್ರೇಜ್ ಇರ್ತದಂತ ಹುಚ್ಚುಚ್ಚು ಕಲ್ಪನೆ. ನಾನಂತವಕ್ಕೆ ನಿಮ್ಮಂಥವಕ್ಕಲ್ಲ, ನೀವು ಭಾಳ ಶಾಣ್ಯರಿದ್ರೆ. ನಾವು ಬಿಡು ತೊರಗರು ಏನು ಮಾಡೋಕ್ಕೆ ಬರೋಂಗಿಲ್ಲ, ಇಂಥವು ಒಂದು ಸ್ವಲ್ಪ ಆಲೋಚನೆ ಮಾಡ್ತಿರ್ತೀವಿ ಅಲ್ಲ. ನಾವು ಬಿಗ್ ಬಾಸ್ ಹೋಗೋದಂತೂ ಭಾಳ ದೂರದ ಕತೆ, ಅದು ಬೇರೆ ಪ್ರಶ್ನೆ. ಆದರೂ ಕೂಡ ಇವರಿಬ್ಬರ ಬಗ್ಗೆ ಇಷ್ಟು ಹೇಳಕತ್ತೀನಿ. ಮತ್ತು ಭಾಳ ಮನಸ್ಸಿಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ನೀವು ಗಿಲ್ಲಿ ಅಭಿಮಾನಿ ಇದ್ದೀರಾ, ಏನು ಕಾವ್ಯ ಅಭಿಮಾನಿ ಇಲ್ಲ, ಕಾವ್ಯ ಗಿಲ್ಲಿ ಅಭಿಮಾನಿ ದಯವಿಟ್ಟು ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸೋಕೈತೀನಿ. ಧನ್ಯವಾದಗಳು.